ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ನಾನು ಮನೇಲಿ ಶನಿವಾರ ಆಗಿರೋದ್ರಿಂದ ವಾರ ಎಲ್ಲ ಮುಗಿಸಿ ನನ್ನ ತಂಗಿ ಮನೆಗೆ ಹೋಗಬೇಕಿತ್ತು. ನನ್ನ ತಂಗಿ ಮನೇಲಿ ಹಬ್ಬ ಇತ್ತು, ಕುಳೆನಾಗರ ಅಂತ ಮಾಡ್ತಾರೆ ಗದ್ದೆಯಲ್ಲಿ. ಆ ಹಬ್ಬಕ್ಕೋಸ್ಕರ ನಾನು ನನ್ನ ತಂಗಿ ಊರಿಗೆ ಬಂದೆ. ನನ್ನ ತಂಗಿ ಊರಿಗೆ ಬರೋ ಅಷ್ಟೊತ್ತಿಗೆ ಅವಳು ರೆಡಿಯಾಗಿ ಎಲ್ಲ ಹೊರಗಡೆ ಕಾಯ್ತಾಯಿದ್ರು. ನಾವು ಕೂಡ ತಕ್ಷಣ ಬರ್ತಿದ್ದಂಗೆ ಹೊರಟ್ವಿ. ನಾನು ಮಕ್ಕಳು ಬಂದಿದ್ವಿ. ನಮ್ಮ ತಂಗಿ ಮಕ್ಕಳು, ನಾವು ಮತ್ತು ಅವ್ರ ನಾದಿನಿ ಎಲ್ಲ ಬಂದಿದ್ದರು. ನಾವು ಕೂಡ ಎಲ್ಲರೂ ಗದ್ದೆಗೆ ಹೊರಟ್ವಿ. ಇದು ಹೊತ್ಕೊಂಡಿರೋದು, ಇದು ಅಲ್ಲಿ ದೇವರಿಗೆ ಎಡೆ ಇಡೋಕ್ಕೆ, ಅಂದರೆ ಉತ್ತ ಕಾಲು ಬಿಡೋದು, ಇದು ಕುಳೆನಾಗರ ಅಂತ. ಸೊ ಅದಕ್ಕಾಗಿ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಅವ್ರ ಮನೆಯಿಂದ ಗದ್ದೆಗೆ. ಅದು ಗದ್ದೆಯಲ್ಲಿ ಎಲ್ಲಿ ಉತ್ತ ಇರುತ್ತೆ ಅಲ್ಲಿ ನೋಡಿ ಅದಕ್ಕೆ ಉತ್ತ ಕಾಲು ಬಿಡ್ತಾರೆ. ಸೊ ಅದಕ್ಕಾಗಿ ಈಗ ಗದ್ದೆಗೆ ಬಂದ್ವಿ. ಗದ್ದೆಗೆ ಬಂದಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ತಂಗಿಯವ್ರನ್ನ. ಅದನ್ನೇ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ, ಅದು ಹುಲ್ಲು ಎಲ್ಲ ಬೆಳ್ಕೊಂಡಿತ್ತಲ್ವ, ನಾವೇ ಫಸ್ಟ್ ಬಂದಿರೋದ್ರಿಂದ. ಆಮೇಲೆ ನಾವು ಬಂದಮೇಲೆ ಎಲ್ಲರೂ ಕೂಡ ಬರ್ತಾಯಿದ್ರು, ತುಂಬ ಜನ. ಊರಲ್ಲಿ ಎಲ್ಲರೂ ಮಾಡ್ತಾರೆ ಈ ಹಬ್ಬನ. ಹಂಗಾಗಿ ಎಲ್ಲರೂ ಕೂಡ ಬಂದರು. ನಾವು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಮತ್ತು ಇದಕ್ಕೆ ಯಾರೇ ಗಂಡ್ಮಕ್ಳು ಕೂಡ ಎಲ್ಲ ಬರಲ್ಲ, ಯಾಕಂದರೆ ಹೆಣ್ಮಕ್ಳು ಹಬ್ಬ ಆಗಿರೋದ್ರಿಂದ ಇಲ್ಲಿ ಹೆಣ್ಮಕ್ಳೆಲ್ಲ ಕ್ಲೀನ್ ಮಾಡಿಕೊಂಡು ಅವರೇ ಎಲ್ಲ ಪೂಜೆ ಮಾಡ್ತಾರೆ. ಸೊ ಅದಕ್ಕಾಗಿ ಯಾರೂ ಗಂಡ್ಮಕ್ಳೆಲ್ಲ ಬಂದಿಲ್ಲ. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಆ ಹುತ್ತದ ಹತ್ರ ಎಲ್ಲ ನೀಟಾಗೆಲ್ಲ, ಅಂದರೆ ಎಡೆ ಎಲ್ಲ ಇಡಬೇಕಲ್ವ, ಹಾಗಾಗಿ ಹಣ್ಣು ಕಾಯಿ ಎಲ್ಲ ಮಾಡ್ತಾರಲ್ವ, ಅದಕ್ಕೆ ನೀಟಾಗೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ನನಗೆ ಹುತ್ತ ನೋಡೇ ಭಯ ಆಯಿತು, ಎಲ್ಲ ಹಾವು ಬರುತ್ತೋ ಅಂತ. ನಾನಂತೂ ಹಿಂದೆ ನಿಂತಿದ್ದೆ. ಸೊ ಅವರೇ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಹಳ್ಳಿ ಕಡೆ ಈ ಹಬ್ಬಗಳು ನೋಡೋದೇ ಚೆಂದ ಅಲ್ವಾ, ಎಷ್ಟು ಚೆಂದ ಹಳ್ಳಿ ಕಡೆ. ನಾವಂತೂ ಸಿಟಿಲಿದ್ದೀವಿ. ಈ ಹಬ್ಬಕ್ಕೆ ಯಾವಾಗಲೂ ನಮ್ಮ ತಂಗಿ ಕರಿತಿದ್ಲು, ಯಾವ ವರ್ಷವೂ ಬಂದಿರಲಿಲ್ಲ. ಅದಕ್ಕೆ ಈ ವರ್ಷ ಹೆಂಗೂ ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದರು. ಮಕ್ಕಳೆಲ್ಲ ಬಂದಮೇಲೆ ನಮ್ಮ ಮನೆಯವ್ರು ಕರ್ಕೊಬಂದು ಬಿಟ್ಬಿಟ್ಟು ಹೋದರು. ಸ್ವಲ್ಪ ದೂರನೇ ಇರೋದ್ರಿಂದ ನಮ್ಮ ತಂಗಿ ಮನೆ, ನಮ್ಮ ಮನೆಯವರೇ ಗಾಡಿಯಲ್ಲಿ ಕರ್ಕೊಬಂದು ಬಿಟ್ಟೋದ್ರು. ಅವ್ರ ಊರಿಗೆಲ್ಲ ಸ್ವಲ್ಪ ಬಸ್ಸೆಲ್ಲ ತುಂಬಾ ಕಮ್ಮಿ. ಸೊ ಅದಕ್ಕಾಗಿ ನಾವು ನಮ್ಮ ಮನೆಯವ್ರು ಬಿಟ್ಬಿಟ್ಟು ಹೋದರು. ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ಚಿಮ್ಮಿಸ್ಬಿಟ್ಟು, ಮತ್ತು ನೀರೆಲ್ಲ ಹಾಕಿ ನೀಟಾಗಿ ಮಾಡ್ಕೋತಾರೆ ಅದನ್ನು. ನೀಟಾಗೆಲ್ಲ ಹುಲ್ಲೆಲ್ಲ ಕೊಯ್ದುಬಿಟ್ಟು, ಇದು ಸಗಣಿಯಿಂದ ಮಾಡ್ತಾರೆ, ಬೆರಣಿ ಅಂತ ಗೊತ್ತಿರಬೇಕು ನಿಮಗೆ. ಅದು ಆ ಬೆರಣೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮನೆಯಿಂದನೇ ಬರುವಾಗ ಅದಕ್ಕೆ ಸ್ವಲ್ಪ ಹೊಗೆ ಆಡಬೇಕಂಥದ್ದು. ಕರ್ಪೂರ ಹಾಕಿ ಕೆಡಿಸ್ಬಿಟ್ಟು ಅದು ಹೊಗೆ ಆಡ್ತಾ ಇರುತ್ತೆ. ಸೊ ಅದನ್ನೇ ಮತ್ತೆ ಇಲ್ಲಿ ತಂದು ಮತ್ತೆ ಹೊಗೆ ಆಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಕರ್ಪೂರದಿಂದ ಹಚ್ಚಿ ಬೆಣ್ಣೆ ಎಲ್ಲ ಹಾಕಿ ಹಚ್ತಾ ಇದ್ದಾರೆ ನೋಡಿ. ಈಗ ನಮ್ಮ ತಂಗಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕಿ ಈಗ ಹುತ್ತಕ್ಕೆ ಎಲ್ಲ ಗೆಜ್ಜೆ ವಸ್ತ್ರ ಆಗಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಬಂದಮೇಲೆ ತುಂಬಾ ಜನ ಬಂದರು. ಎಲ್ಲರೂ ಕೂಡ ಎಲ್ಲ ಒಂದು 3 ಹುತ್ತದ್ದು 3 ಹೋಲ್ಗಳು ಇರೋದನ್ನು ನೋಡಿಬಿಟ್ಟು ಮಾಡಿದ್ರು. ಪಕ್ಕಪಕ್ಕನೇ ಎಲ್ಲ, ಅದು ಉದ್ದಕ್ಕೂ ಇದೆ ಹುತ್ತ. ಸೊ ಅದಕ್ಕಾಗಿ ಎಲ್ಲ ಅಲ್ಲೇ ಪಕ್ಕಪಕ್ಕನೇ ಮಾಡ್ತಾಯಿದ್ರು. ನಮ್ಮ ತಂಗಿನೂ ಕೂಡ ಈ ಕಡೆ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲನೂ ದೇವರಿಗೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ನಾನು ಕೂಡ ಹೂವು ಎಲ್ಲನೂ ತೆಗ್ದು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ಅವಳು ಕೂಡ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ಲು. ಅಲ್ಲೆಲ್ಲ ಎಷ್ಟೊಂದು ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೇ ಊಟ ಮಾಡೋದು ಗದ್ದೆಯಲ್ಲೇ. ಎಷ್ಟು ಚೆಂದ ಇದೆ ನೋಡಿ, ಎಷ್ಟು ಜನ ಬಂದಿದ್ದರು. ಇನ್ನೂ ನಾವು ಹೋಗೋ ಅಷ್ಟೊತ್ತಿಗೆ ತುಂಬಾ ಜನ ಬಂದಿದ್ದರು. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಇದಕ್ಕೆ ಚಿಗ್ನಿ ಟಮಟ ಎಲ್ಲ ಮಾಡಿಕೊಂಡು ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ ಎಲ್ಲನೂ ಕಾಯೆಲ್ಲ ಹೊಡೆದು ಪೂಜೆ ಮಾಡಿ ಆಮೇಲೆ ಎಡೆ ಹಾಕೋದು ಇವರು. ಅಲ್ಲಿ ಚಿಗ್ನಿ ಟಮಟ ಎಲ್ಲನೂ ಕೂಡ ನಾಗಪ್ಪಂಗೆ ಇಡ್ತಾರೆ. ಮತ್ತು ಒಂದು ನಾಗರ ತಾಳಿ ಅಂತ ಇಡ್ತಾರೆ, ಅದನ್ನು ಕೂಡ ಅಲ್ಲಿ ಹುತ್ತಕ್ಕೆ ಕಟ್ಟುತ್ತಾರೆ, ನಾಗರ ತಾಳಿ ಅಂತ. ಅದನ್ನು ಆಮೇಲೆ ಬಿಚ್ಚಿದ ಮೇಲೆ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಹೆಣ್ಮಕ್ಳು ಮನೇಲಿ ಆ ಮಕ್ಕಳಿಗೆ ಕಟ್ಟಬೇಕು ಅದನ್ನು. ಅದು ತುಂಬ ಒಳ್ಳೆಯದಂತೆ, ಹಾಗಾಗಿ ಹೆಣ್ಮಕ್ಳಿಗೆ ಕಟ್ಟುತ್ತಾರೆ ಅದನ್ನು, ನಾಗರ ತಾಳಿ ಅಂತ. ಅದು ಕೂಡ ಎಲ್ಲನೂ ಹಾಕಿ ಇದು ಮಾಡಿದ್ರು. ಆಮೇಲೆ ಸಂಜೆ ಆಗಿರೋದ್ರಿಂದ ಎಲ್ಲ ಹಸು ಹೊಡ್ಕೊಂಡು ಹೋಗ್ತಾಯಿದ್ರು ಗಂಡು ಮಕ್ಕಳೆಲ್ಲ. ಆಮೇಲೆ ನಾವು ಕೂಡ ಎಲ್ಲನೂ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಮ್ಮ ತಂಗಿನೂ ಪೂಜೆ ಮಾಡ್ತಾಯಿದ್ಲು. ಆಮೇಲೆ ಒಬ್ಬೊಬ್ಬರೇ ಎಲ್ಲರೂ ಮಕ್ಕಳನ್ನು ಎಲ್ಲರನ್ನೂ ಪೂಜೆ ಮಾಡಿಸಿದ್ವಿ. ನಾನು ಕೂಡ ಪೂಜೆ ಮಾಡಿದೆ.
ನನಗೆ ಸ್ವಲ್ಪ ಭಯ ಆಗೋದು, ಸ್ವಲ್ಪ ದೂರದಿಂದನೇ ಪೂಜೆ ಮಾಡಿದೆ. ಆಮೇಲೆ ನನ್ನ ಮಗನೂ ಕೂಡ ಪೂಜೆ ಮಾಡಿಸಮ್ಮ ಅಂತ ಅಂದ, ಅವನಿಗೂ ಕೂಡ ಪೂಜೆ ಮಾಡಿಸ್ದೆ. ನಮ್ಮ ದೊಡ್ಡ ಮಗನೂ ಕೂಡ ಎಲ್ಲರೂ ಪೂಜೆ ಮಾಡಿದ್ವಿ, ಸಣ್ಣ ಮಕ್ಕಳು ಎಲ್ಲರೂ ಪೂಜೆ ಮಾಡಿ ಊದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಆಮೇಲೆಲ್ಲ ಪೂಜೆ ಮಾಡಿ ಅದಕ್ಕೆ ಅಕ್ಷತೆ ಮತ್ತು ಹಾಲು 3 ಸರಿ ಹಾಲೆಲ್ಲ ಬಿಡಬೇಕಂತೆ. 3 ಸಲ ಹಾಲು ಬಿಟ್ಬಿಟ್ಟು ಆಮೇಲೆ ನಂತರ ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ, ಮತ್ತು ಅದಕ್ಕೆ ಕಾಣಿಕೆ ಹಾಕೋರೆಲ್ಲ ಹಾಕ್ತಾಯಿದ್ರು. ಆ ಓಲಿಗೆ ದುಡ್ಡನ್ನು ಹಾಕ್ತಾರೆ, ಕಾಯಿನ್ಗಳು ಅಥವಾ ಏನಾದ್ರೂ ಅದನ್ನು ಮಕ್ಳ ಕೈಲೆಲ್ಲ ಹಾಕ್ಸ್ತಾಯಿದ್ರು. ನಾನು ಕೂಡ ಹಾಲೆಲ್ಲ ಎರೆದ್ಬಿಟ್ಟು ಅಕ್ಷತೆ ಹಾಕಿ ದೇವ್ರಿಗೆ ಕೈ ಮುಗ್ದು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಬಂದೆ. ಯಾಕಂದರೆ ನಮ್ಮ ಇದರಲ್ಲಿ ನಾವು ಹುತ್ತಕ್ಕೆಲ್ಲ ಹಾಲು ಬಿಡೋದು ಅದೆಲ್ಲ ಮಾಡಲ್ಲ, ನಮ್ಮ ಕಡೆ ಮಾಡೋ ಆಗಿಲ್ಲ. ಅಂದರೆ ಹಿರಿಯರು ಯಾರೋ ಸತ್ತಿದ್ರು ಹಬ್ಬದ ದಿನವೇ ಅಂತ, ನಾಗರ ಪಂಚಮಿ ದಿನವೇ ನಾವು ಮಾಡಿಲ್ಲ. ಹಾಗಾಗಿ ಇಲ್ಲೆಲ್ಲಾದರೂ ಬಂದಾಗ ಇವ್ರ ಮನೆಗೆ ಮಾಡ್ತಿದ್ದೀವಿ. ನನ್ನ ಮಗನೂ ಕೂಡ ಅವನು ಕೂಡ ಪೂಜೆ ಮಾಡ್ದ ಅಲ್ಲಿ, ನಮ್ಮ ದೊಡ್ಡ ಮಗನೂ ಕೂಡ. ನಂತರ ಪಕ್ಕದಲ್ಲೂ ಅವರೆಲ್ಲ ಕ್ಲೀನ್ ಮಾಡಿ ಅವರು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಅಲ್ಲಿ ಪೂಜೆ ಮಾಡಿಟ್ಟಿದ್ದಾರೆ. ನಮ್ಮ ಸಣ್ಣ ಮಗನೂ ಕೂಡ ಕೈ ಮುಗ್ದು ಬೇಡ್ಕೋತಾ ಇದ್ದಾನೆ ಒಳ್ಳೆಯದಾಗಲಿ ಅಂತ. ನಂತರ ಈಗ ದೇವರಿಗೆ ಎಡೆ ಇಡಬೇಕು. ಸೊ ಅದಕ್ಕಾಗಿ ಇವರು ಕಿಚಡಿ ಅಂತ ಮಾಡ್ತಾರೆ. ಆ ಕಿಚಡಿಗೆ ಸ್ವಲ್ಪ ಹಾಲು ಪಾಯಸ, ಹಾಲು ಅಂದರೆ ಕಾಯಿ ಹಾಲು ಇರುತ್ತಲ್ಲ ಅದನ್ನು ಆ ಕಿಚಡಿಗೆ ಅದ್ರ ಮೇಲೆ ಕಾಯಿ ಹಾಲು ಮತ್ತು ಕುರುಶಣಿ ಮತ್ತು ಎಳ್ಳಿನ ಪೌಡರ್ ಹಾಕ್ಬಿಟ್ಟು ಮೇಲೆ ಉದುರಿಸಿ ಇದು ಮಾಡೋದು. ಅದಕ್ಕೆ ಮನೆ ಅವರೆಕಾಯಿ ಪಲ್ಯ ಮಾಡ್ತಾರೆ, ಅದಕ್ಕೆ ಮತ್ತು ಸಾರು, ಅನ್ನ ಸಾಂಬಾರು ಇದಿಷ್ಟನ್ನು ಇಟ್ಟು ಎಡೆ ಇಡ್ತಾರೆ. ಎಡೆ ಎಲ್ಲ ಇಟ್ಟಾದಮೇಲೆ ಪೂಜೆ ಆದವರೆಲ್ಲರೂ ಕೂಡ ಯಾರಿಗಾರು ಅಲ್ಲೆಲ್ಲ ಕರೆದಿರ್ತಾರಲ್ವ ಅವರೆಲ್ಲನೂ ಬರ್ತಾರೆ. ನಾವು ಕೂಡ ಎಲ್ಲ ಊಟ ಕೂತ್ಕೊಂಡ್ವಿ, ಅಲ್ಲೇ ಪೂಜೆ ಮಾಡಿ ಅಲ್ಲೇ ಮುಂದೆನೇ ಎಲ್ಲ ಕೂತ್ವಿ. ಇದಿಷ್ಟು ನಾವೆಲ್ಲ ಮನೆಯವರು ಎಲ್ಲರೂ ಲೈನ್ ಮಾಡಿ ಎಲ್ಲ ಕೂತ್ಕೊಂಡ್ವಿ. ನನಗದು ಫಸ್ಟು ಕಿಚಡಿ ತಿಂತಿರೋದು. ಕಿಚಡಿಗೆ ಕಾಯಿ ಹಾಲು ಹಾಕ್ಕೊಂಡು ತಿನ್ನಬೇಕಂತೆ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದು, ಬಟ್ ಸಿಹಿ ಇತ್ತು, ಒಂಥರ ಏನೋ ಖಾರ ಖಾರ ಥರ ಇತ್ತು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಹಾಕ್ಸ್ಕೊಂಡಿದ್ದೆ. ಅದರಲ್ಲೂ ಸ್ವಲ್ಪ ಬಿಟ್ಟು ಆಮೇಲೆ ನಾನು ಅನ್ನ ಸಾರು ಹಾಕ್ಸ್ಕೊಂಡು ಊಟ ಮಾಡಿದೆ. ಎಲ್ಲರೂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅವ್ರವ್ರ ಮನೆಯವರೆಲ್ಲ ಗುಂಪಲ್ಲಿ ಕೂತ್ಕೊಂಡು ಸಂಜೆ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂದರೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ನಂತರ ಎಲ್ಲ ಹೊರಟ್ವಿ, ಅಲ್ಲಿಂದ ಕತ್ಲಾಗ್ತಾ ಬಂತು ಅಂತ ಇಲ್ಲಿ ನಮ್ಮ ತಂಗಿ ಮನೆಗೆ ಬಂದ್ವಿ. ಆಗಲೇ ನಾವು ಬರ್ತಿದ್ದಂಗೆ ಹೊರಟಿದ್ರು, ಹಂಗಾಗಿ ನಾನು ಮನೆ ಒಳಗೆ ಬಂದಿರಲಿಲ್ಲ. ಎಲ್ಲ ಬ್ಯಾಗೆಲ್ಲ ಇಟ್ಬಿಟ್ಟು ಹಂಗೆ ಹೋಗಿದ್ವಿ. ನಮ್ಮ ತಂಗಿ ಮನೆಗೆ ಕುರಿ ಹಸು ಎಲ್ಲನೂ ಇದೆ. ಇದು ಕುರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಫೈಟಿಂಗ್ ಕುರಿ, ಇದ್ರ ಹೆಸರು ಒಂದು ಹೆಸರು ಜೋಗಿ ಅಂತ, ಇನ್ನೊಂದು ಕುರಿ ಇದೆಲ್ಲ ಅದ್ರ ಹೆಸರು ಅಧೀರ ಅಂತ. ಇದೆರಡು ಫೈಟಿಂಗ್ ಕುರಿ. ಹತ್ರ ಹೋಗೋಕ್ಕೂ ಬಿಡಲ್ಲ, ಯಾಕಂದರೆ ಎರಡು ಕಡೆನೂ ಅದಲ್ಲಿ ನೋಡ್ಬೋದು ನೀವು, ದಾರ ಕಟ್ಟಿ ಎರಡು ಕಡೆನೂ ಇದು ಮಾಡಿದ್ದಾರೆ. ತುಂಬ ಗುದ್ದತ್ತದು, ಅವ್ರಿಗೆ ಗೊತ್ತಿರೋರಿಗೆ ಮಾತ್ರ ಇದು ಮಾಡ್ಬೇಕು ಅದನ್ನು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮ್ಮ ನಾದಿನಿ, ಈ ಹುಡುಗಿನ ನೋಡಿದ್ರೆ ನಗು ಬರುತ್ತೆ. ನಮ್ಮ ತಂಗಿ ಮನೆಗೆ ಅವ್ರ ನಾದಿನಿ ಮೊಮ್ಮಗಳು ಬಂದಿದ್ಲು, ತುಂಬಾ ಕ್ಯೂಟಾಗಿ ಮಾತಾಡ್ತಿದ್ಲು, ಚೆನ್ನಾಗಿ ಇದು ಮಾಡ್ತಿದ್ಲು. ಇವಳು ನಮ್ಮ ತಂಗಿ ಮಗಳು. ಎಲ್ಲ ಅಲ್ಲಿ ಐಸ್ ಬಂತು ಅಂದ್ಬಿಟ್ಟು ಎಷ್ಟು ಚೆಂದ ಅಲ್ಲ, ಬಾಲ್ಯದಲ್ಲಿ ತಿಂತಾ ಇದ್ವಲ್ಲ ನಾವೆಲ್ಲ, ಐಸ್ ಬಂದರೆ ಆ ಥರ ಬಂದಿದ ತಕ್ಷಣ ಎಲ್ಲ ಐಸ್ ತೊಗೊಂಡು ಐಸ್ ತಿಂದ್ವಿ. ನಂತರ ಮಾರನೇ ದಿನ ಬೆಳಗ್ಗೆ ಎಲ್ಲ ತೋಟಕ್ಕೆ ಹೋದ್ವಿ. ಅಲ್ಲಿ ಮನೆ ಹಿಂದೆನೇ ತೋಟ ಇರೋದ್ರಿಂದ ಅಲ್ಲಿಗೆ ಹೋದ್ವಿ. ಇಷ್ಟು ಶನಿವಾರದ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್.